ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮು, ನೀನು ಆರೋಗ್ಯ ಹುಷಾರಾಗಿ ನೋಡ್ಕೋಕಂದ. ನಿನ್ನ ಹತ್ರ ಇನ್ನೊಂದು ಸ್ವಲ್ಪ ಹೊತ್ತು ಕೂತು ಮಾತಾಡೋಣ ಅಂದ್ಕೊಂಡೆ, ಆದರೆ ಈ ಮನೇಲಿ ಪ್ರೈವಸಿ ಸಿಕ್ಕಲಿಲ್ಲ. ಇಲ್ಲ ಅಲ್ಲ ಕಣೆ, ಇರೋ ಇಷ್ಟು ಚಿಕ್ಕ ಮನೆಯಲ್ಲಿ ಪ್ರೈವಸಿ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಓ ಮೈ ಗಾಡ್, ನೋಡ್ತೀಯಾ ಪಾಪ ಕಣೆ ಅಮ್ಮು. ನಿನಗೆ ಕಾಲ್ ಮಾಡಿ ಮಾತಾಡೋದಕ್ಕೂ ಅವಳಿಗೆ ಕಷ್ಟ ಆಗುತ್ತೆ ಗೊತ್ತಾ? ಯಾಕಂದರೆ ಯಾರಾದರೂ ಅವಳ ಮುಂದೆ ಓಡಾಡ್ತಾನೆ ಇರ್ತಾರೆ. ಇನ್ನು ಪಿಸೋ ಧ್ವನಿಯಲ್ಲಿ ಮಾತಾಡೋಣ ಅಂದರೆ ಆ ಕೋಡೆಗಳು ಎಷ್ಟು ಹತ್ತಿರ ಇದೆ ಅಂದರೆ ಆ ಕೋಡೆಯಿಂದನೂ ಕೇಳಿಸ್ಬಿಡುತ್ತೆ ಕಣೆ. ನಾವೇನು ಬರ್ತೀವಿ. ಶರ್ಚಿನ, ನೀವು ಯಾಕೆ ಯೋಚನೆ ಮಾಡ್ತಿದ್ರ ವಿಮಲಾ ಅವರೇ? ಲಕ್ಕಿ ಮದುವೆ ಆಗೋವರೆಗೂ ನೀವು ಇಲ್ಲೇ ಇರ್ತೀರಲ್ವಾ? ಯಾವಾಗ ಬೇಕಾದ್ರೂ ಬಂದು ಅಮೃತನ ನೋಡ್ಕೊಂಡು ಹೋಗ್ಬೋದು. ಆಮೇಲೆ ಅಲ್ವಾ ಅವಳು ನಿಮ್ಮ ಮನೆಗೆ ಬರೋದು. ನಾವೇನು ಹೊಡ್ತೀವಿ. ಅಮ್ಮು, ನೀನು ಯಾರ ಮಾತನ್ನು ಕೇಳೋ ಅವಶ್ಯಕತೆ ಇಲ್ಲ. ನಿನಗೆ ಹೇಗೆ ಅನಿಸುತ್ತೋ ಹಾಗಿರು. ನಿನಗೆ ಮದುವೆ ಆಗಿದೆ, ಹಾಗಂತ ನೀನು ಒಂಟಿಯಲ್ಲ. ನಿನಗೆ ಯಾವಾಗ ನಮ್ಮನ್ನೆಲ್ಲ ನೋಡ್ಬೇಕನ್ಸುತ್ತೋ ಕಾಲ್ ಮಾಡು, ಗಾಡಿ ಕಳಿಸ್ಕೊಡ್ತೀವಿ. ಅರ್ಥ ಆಯ್ತಾ? ಹೌದೌದು, ನೀವು ಹೇಳ್ತಿರೋದು ಸರಿನೇ ಇದೆ. ಆದರೆ ಮದುವೆ ಆದ ಹೆಣ್ಮಕ್ಳು ಒಬ್ಬೊಬ್ಬರೇ ತವ್ರ ಮನೆಗೆ ಹೋಗೋದು ಏನು ಚೆನ್ನಾಗಿರುತ್ತೆ? ಅದೇ ನಮ್ಮ ಸಂಜೀವನ ಜೊತೆಗೆ ಹೋಗಿ ಬಂದು ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಏನು ಮಾಡ್ತೀರಾ? ನಿಮ್ಗಿದ್ರ ಅನುಭವ ಇಲ್ಲಲ್ವಾ? ಅದಕ್ಕೆ ಮಾತಾಡ್ತಿದ್ದೀರಾ? ಕುಮುದ, ಏನು ಅಂತ ಮಾತಾಡ್ತಾ ಇದೀಯಾ? ಅಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಇನ್ನೂ ಫಾರ್ಮ್ ಬೇರೆ ಸಬ್ಮಿಟ್ ಮಾಡಿಲ್ಲ. ಬಾ ನನ್ನ ಜೊತೆ. ಇಲ್ಲ ಅದಿ, ನನಗೆ ಮನಸ್ಸಿಲ್ಲ. ನೀನು ಹೀಗಂದ್ರೆ ಹೇಗೆ ಅಮ್ಮು? ಅಮ್ಮು, ಬರ್ತೀವಿ ಪುಟ್ಟ. ಅದೇ ಏನೋ ಮಾಡ್ತಿದ್ಯಾ? ಟೈಮ್ ಆಗ್ತಾ ಇದೆ, ನಡಿ. ನೀನು ಇದೇ ಊರಲ್ಲೇ ಇರ್ತೀಯಲ್ವಾ? ಆಮೇಲೆ ಬಂದು ಮಾತಾಡ್ವಿ ಅಂತೆ, ನಡಿ. ಅಜ್ಜಿ, ನೀವು ಸ್ವಲ್ಪ ಸುಮ್ಮನೆ ಇರಿ. ಅಮ್ಮು, ನನ್ನ ಮಾತು ಕೇಳು. ಆದಿಗೆ ಬಿಟ್ಟರೆ ಇಡೀ ದಿನ ಅಮ್ಮ ಜೊತೆ ಮಾತಾಡ್ತಾನೆ ಇರ್ತಾನ ಅವನು. ನಾವು ಹೊರಡೋಣ. ಕೇಶವಪುರ ಐತ್ರೆ, ಬರ್ತೀವಿ. ಬರ್ತೀವಪ್ಪ. ಲಕ್ಷ್ಮಿ, ಬರ್ತೀವಮ್ಮ. ಶೇರ್ ಮಾಡು. ಕಂಜಸ್ತಾನವಾಗ ಸಿಕ್ಕಿದ್ದೆ 2, ಅದರಲ್ಲೂ ಶೇರ್ ಕೇಳ್ತಾನೆ. ಆದಿ, ನೀನು ಹೊರಡು, ನಾನು ಆಮೇಲೆ ಮಾತಾಡ್ತೀನಿ. ಅಮ್ಮು, ನನ್ನ ಮಾತು ಕೇಳು. ಹೊರಡು. ಹುಷಾರ್. ಅಮ್ಮು, ಫಾರ್ಮ್ ಫಿಲ್ ಮಾಡಿದ್ಯಾ? ಯಾಕೆ ಸರ್ವರ್ ಡೌನ್ ಇದೆಯಾ? ಓಕೆ ಬಿಡು, ಒಂದು ಕೆಲಸ ಮಾಡು, ನಿನ್ನ ರೋಲ್ ನಂಬರು ಫೋಟೋ ಕಳಿಸು, ನಾನೇ ಎಂಟ್ರಿ ಮಾಡ್ತೀನಿ. ಇಲ್ಲ ಸ್ಮಿತಾ, ಬೇಡ. ಬೇಡ ಅಂದರೆ ವಾಟ್ ಯು ಮೀನ್? ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ? ಹಲೋ ಹಲೋ, ನನಗೆ ಇಂಟ್ರೆಸ್ಟ್ ಇಲ್ಲ ಕಣೆ. ವಾಟ್ಸ್ ರಾಂಗ್ ವಿತ್ ಯು? ಏನ ಹೇಳ್ತಿದ್ಯಾ? ಊರೆಲ್ಲ ನಿಂತು ಕೇಳಲಿ ಲಕ್ಷ್ಮೀ ಪುರಾಣ.